ಸಂಪತ್ತಿನ ಖಜಾನೆಯ ಬಗ್ಗೆ ಲೋಕಾಯುಕ್ತರು ಅವಾಗ ರೇಡ್ ಮಾಡಿ ಹೇಳ್ತಾರೆ. ಅಲ್ಲಿ ಅಷ್ಟು ಸಿಕ್ತು, ಇಲ್ಲಿ ಇಷ್ಟು ಸಿಕ್ತು ಅಂತೆಲ್ಲ ಬಿಡ್ತಾರೆ. ಬಟ್ ಯಾರಿಗೆ ಏನು ಶಿಕ್ಷೆ ಆಯಿತು ಅನ್ನೋದನ್ನು ಮಾತ್ರ ಹೇಳೋದಿಲ್ಲ. ಇವತ್ತು ಮತ್ತೆ ರಾಜ್ಯಾದ್ಯಂತ ದಾಳಿ ಅಂತೆ ನೋಡಿ. ರಾಜ್ಯಾದ್ಯಂತ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ದಾಳಿ. ಅಕ್ರಮ ಆಸ್ತಿ ಗಳಿಕೆ ಆರೋಪ ಹಿನ್ನೆಲೆಯಲ್ಲಿ ದಾಳಿ. ಅಪಾರ ಪ್ರಮಾಣದ ಚಿನ್ನ, ಬೆಳ್ಳಿ, ನಗದು ಪತ್ತೆ. ರಾಜ್ಯಾದ್ಯಂತ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಮೈಸೂರು, ಬೀದರ್, ಬಳ್ಳಾರಿ, ಕೊಪ್ಪಳ, ಹುಬ್ಬಳ್ಳಿ ಸೇರಿದಂತೆ ತುಮಕೂರು ಜಿಲ್ಲೆಯಲ್ಲೂ ದಾಳಿ ಮಾಡಿದ್ದಾರೆ. ಅಕ್ರಮ ಆಸ್ತಿ ಗಳಿಕೆ ಆರೋಪ ಸಂಬಂಧ ಲೋಕಾಧಿಕಾರಿಗಳು ದಾಳಿ ಮಾಡಿ ಮಹತ್ವದ ದಾಖಲೆಯನ್ನ ಪರಿಶೀಲಿಸಿದ್ದಾರೆ. ಅದರಂತೆ ಬೆಂಗಳೂರು ಟೌನ್ ಅಂಡ್ ರೂರಲ್ ಪ್ಲಾನಿಂಗ್ ಅಧಿಕಾರಿ ಮಾರುತಿ ಬಗಲಿಗೆ ಲೋಕ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಬಳ್ಳಾರಿಯಲ್ಲಿರುವಂತಹ ನಿವಾಸದ ಮೇಲೆ ದಾಳಿ ನಡೆಸಿದ್ದಾರೆ. ಈ ವೇಳೆ ಅಪಾರ ಪ್ರಮಾಣದ ಚಿನ್ನ, ಬೆಳ್ಳಿ ಹಾಗೂ ನಗದು ಪತ್ತೆಯಾಗಿದೆ. ಅಷ್ಟೇ ಅಲ್ಲದೆ ಮಾರುತಿ ಬಗಲಿ ಅವರ ಅತ್ತೆ ನಿವಾಸದ ಮೇಲೂ ಅಧಿಕಾರಿಗಳು ದಾಳಿ ಮಾಡಿ ದಾಖಲೆಗಳನ್ನು ಪರಿಶೀಲನೆ ನಡೆಸಿದ್ದಾರೆ. ಬೆಂಗಳೂರು ಟೌನ್ ಅಂಡ್ ರೂರಲ್ ಪ್ಲಾನಿಂಗ್ ಅಧಿಕಾರಿ ಮಾರುತಿ ಬಗಲಿ ಅವರಿಗೂ ಸಹಿತ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ನೀಡಿದ್ರು. ಬೆಂಗಳೂರಿನ ಅವರ ನಿವಾಸ ಸೇರಿದಂತೆ ಬಳ್ಳಾರಿಯ ಕುರುಗೋಡು ತಾಲೂಕಿನ ಕಲ್ಲುಕಂಬ, ಅದ್ರ ಜೊತೆಗೆ ಬಳ್ಳಾರಿಯ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಸಹಿತ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮನೆಗಳ ಮೇಲೆ ದಾಳಿಯನ್ನು ಮಾಡಿ ಒಂದಿಷ್ಟು ದಾಖಲೆಗಳನ್ನು ಕೂಡ ಸಂಗ್ರಹಿಸಿಕೊಂಡ್ರು. ಮತ್ತೊಂದು ಕಡೆಗೆ ಅವರ ಅತ್ತೆ ಹಂಪಿಯ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಇದ್ರು, ಅವ್ರ ಮೇಲೂ ಕೂಡ ದಾಳಿಯನ್ನು ಮಾಡಿದ್ರು ಲೋಕಾಯುಕ್ತ ಅಧಿಕಾರಿಗಳು. ಒಟ್ಟು ಬೆಂಗಳೂರಿನಿಂದ 4-5 ವಾಹನಗಳಲ್ಲಿ ಬಂದಿದ್ದಂಥ ಲೋಕಾಯುಕ್ತ ಅಧಿಕಾರಿಗಳು ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮನೆಗಳು ಮತ್ತು ಅವರ ಸಂಬಂಧಿಕರ ಮನೆಗಳ ಮೇಲೂ ಕೂಡ ದಾಳಿಯನ್ನು ಮಾಡೋದ್ರ ಮೂಲಕ ಒಂದಿಷ್ಟು ದಾಖಲೆಗಳನ್ನು ಸಂಗ್ರಹ ಮಾಡಿದ್ರು. ಪ್ರಮುಖವಾಗಿ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಗಳಿಕೆ ಮಾಡಿದ್ರು ಅನ್ನುವಂಥ ಆರೋಪದ ಮೇಲೆ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಒಂದು ಕಂಪ್ಲೇಂಟ್ ಅನ್ನು ಕೂಡ ದಾಖಲೆ ಮಾಡಿಕೊಂಡಿದ್ರು. ಅದರ ಭಾಗವಾಗಿ ಇವತ್ತು ಬೆಳ್ಳಂಬೆಳಗ್ಗೆ ಮಾರುತಿ ಬಗಲಿ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದಿಷ್ಟು ಪ್ರದೇಶಗಳ ಮೇಲೆ, ಅಂದ್ರೆ ಒಂದಿಷ್ಟು ಮನೆಗಳ ಮೇಲೆ ದಾಳಿಯನ್ನು ಮಾಡೋದ್ರ ಮೂಲಕ ಅಗತ್ಯ ದಾಖಲೆಗಳನ್ನು ಕೂಡ ಸಂಗ್ರಹ ಮಾಡಿಕೊಂಡು ವಾಪಸ್ ಹೋಗಿದ್ದಾರೆ. ವಾಣಿಜ್ಯ ತೆರಿಗೆ ಉಪನಿರ್ದೇಶಕನಿಗೆ ಲೋಕ ಶಾಕ್. 4 ಲಕ್ಷ ನಗದು, ಅಪಾರ ಚಿನ್ನಾಭರಣ, ಬೆಳ್ಳಿ ಪತ್ತೆ. ಇನ್ನು ಕೊಪ್ಪಳದ ಜಿಲ್ಲೆಯ ವಾಣಿಜ್ಯ ತೆರಿಗೆ ಉಪನಿರ್ದೇಶಕ SM ಚೌಹಾಣ್ ಮನೆ ಮೇಲೆ ಲೋಕ ಟೀಮ್ ದಾಳಿ ಮಾಡಿದೆ. ಅಕ್ರಮ ಆಸ್ತಿ ಗಳಿಕೆ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಬೆಳ್ಳಂಬೆಳಗ್ಗೆ ಕೊಪ್ಪಳ ಹಾಗೂ ಹುಬ್ಬಳ್ಳಿಯಲ್ಲಿರುವ 2 ನಿವಾಸದ ಮೇಲೆ ದಾಳಿ ಮಾಡಿ ಮಹತ್ವದ ದಾಖಲೆಗಳನ್ನು ಪರಿಶೀಲನೆ ನಡೆಸಿದ್ದಾರೆ. ವಿದ್ಯಾನಗರದಲ್ಲಿರುವಂತಹ ಚೌಹಾಣ್ ನಿವಾಸದಲ್ಲಿ ಅಪಾರ ಪ್ರಮಾಣದ ಚಿನ್ನಾಭರಣ, ಬೆಳ್ಳಿ ವಸ್ತುಗಳು ಪತ್ತೆಯಾಗಿದೆ. ಜೊತೆಗೆ 4 ಲಕ್ಷ ರೂಪಾಯಿ ನಗದು ಕೂಡ ಪತ್ತೆಯಾಗಿದೆ. ಅಷ್ಟೇ ಅಲ್ಲ, ಮನೆ ಶೋಧ ಕಾರ್ಯಾಚರಣೆ ವೇಳೆ ವಿವಿಧೆಡೆ 12 ಸೈಟ್ಗಳನ್ನು ಹೊಂದಿರೋ ದಾಖಲೆ, ಜೊತೆಗೆ 3 ಮನೆ, 6 ಎಕರೆ ಜಮೀನಿನ ದಾಖಲೆ ಪತ್ರ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ವೇಳೆ ಪತ್ತೆಯಾಗಿದೆ. ದುಡ್ಡು ಎಣಿಕೆ ಯಂತ್ರ ತಂದ ಅಧಿಕಾರಿಗಳು. ಬೆಳ್ಳಿ ದೇವರ ಮಂಟಪ, ಬಂಗಾರದ ಗಣೇಶ ಪತ್ತೆ. ಇನ್ನು SM ಚೌಹಾಣ್ ನಿವಾಸದಲ್ಲಿ ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಹುಬ್ಬಳ್ಳಿಯ ನಿವಾಸದಲ್ಲಿ ಅಪಾರ ಪ್ರಮಾಣದಲ್ಲಿ ಹಣ ಪತ್ತೆಯಾಗಿದೆ. ಹೀಗಾಗಿ ದುಡ್ಡು ಎಣಿಸೋಕೆ 2 ಮಷಿನ್ಗಳನ್ನು ತಂದಿದ್ದು ದುಡ್ಡು ಕೌಂಟಿಂಗ್ ಮಾಡಿದ್ದಾರೆ. 2 ಪ್ರಿಂಟಿಂಗ್ ಮಷಿನ್ ಹಾಗೂ 1 ಟ್ರಂಕ್ ಕೂಡ ತಂದಿದ್ದಾರೆ. ಅಷ್ಟೇ ಅಲ್ಲದೆ ಬೆಳ್ಳಿ ದೇವರ ಮಂಟಪ, ಬಂಗಾರದ ಗಣೇಶ ಮೂರ್ತಿ ಕೂಡ ಅಧಿಕಾರಿ ಮನೆಯಲ್ಲಿ ಪತ್ತೆಯಾಗಿದೆ. ಕೊಪ್ಪಳದ ಇಂಡಸ್ಟ್ರಿಯಲ್ ಕಮರ್ಷಿಯಲ್ ಟ್ಯಾಕ್ಸ್ ಉಪನಿರ್ದೇಶಕರ ಮನೆ ಮೇಲೆ ಏಕಕಾಲದಲ್ಲಿ ಕೊಪ್ಪಳ ಮತ್ತು ಹುಬ್ಬಳ್ಳಿಯಲ್ಲಿ ರೈಡ್ ನಡೆದಿದೆ. ಹುಬ್ಬಳ್ಳಿ ನಿವಾಸದಲ್ಲಿ ಒಂದು ರೀತಿಯ ಗಣಿ ಎಂಬಂತೆ ಹಲವಾರು ದಾಖಲೆಗಳು, ಅಪಾರ ಪ್ರಮಾಣದ ಬೆಳ್ಳಿ, ಬಂಗಾರ ಮತ್ತು ಚಿನ್ನ, ಅದರ ಜೊತೆಗೆ ಒಂದು ದಾಖಲೆಗಳು ಕೂಡ ಲಭ್ಯ ಆಗಿರುವಂಥದ್ದು. ಈ ಅಧಿಕಾರಿಯ ಬಳಿ ಸುಮಾರು 12 ಸೈಟ್ಗಳ ದಾಖಲೆ, ಅದರ ಜೊತೆಗೆ ಬೆಳ್ಳಿ, ಬಂಗಾರ ಮತ್ತು ಈಗ ಸದ್ಯಕ್ಕೆ 4 ಲಕ್ಷ ಕ್ಯಾಶ್ ಇದ್ದರೂ ಕೂಡ ಕ್ಯಾಶಿನ ಪ್ರಮಾಣ ಜಾಸ್ತಿ ಇದೆ. ಹೀಗಾಗಿ ಅಧಿಕಾರಿಗಳು ಒಂದು ಕ್ಯಾಶ್ ಎಣಿಸುವ ಯಂತ್ರವನ್ನು ಕೂಡ ತೆಗೆದುಕೊಂಡು ಬಂದಿದ್ದಾರೆ. ಸೊ ಈ ಒಂದು ಕಾರ್ಯಾಚರಣೆ ಮುಂದುವರಿತಾ ಇದೆ. ಲೋಕಾಯುಕ್ತ ಸಮಗ್ರವಾಗಿ ತನಿಖೆಯನ್ನು ಮಾಡಿ ವರದಿಯನ್ನು ತಯಾರಿಸಲು 2 ಪ್ರಿಂಟಿಂಗ್ ಮೆಷಿನ್ ಕೂಡ ತೆಗೆದುಕೊಂಡು ಬಂದಿರುವಂಥದ್ದು. ಭ್ರಷ್ಟ ಅಧಿಕಾರಿಗೆ ಚಳಿಬಿಡಿಸುವ ನಿಟ್ಟಿನಲ್ಲಿ ಎಲ್ಲ ರೀತಿಯ ವರದಿಗಳನ್ನು, ತಯಾರಿಯನ್ನು ಅವರ ಮನೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಬೆಂಗಳೂರಿನಲ್ಲೂ ಭ್ರಷ್ಟರಿಗೆ ಲೋಕ ಶಾಕ್. IAS ಅಧಿಕಾರಿ ವಾಸಂತಿ ಅಮರ್ ಮನೆ ಮೇಲೆ ದಾಳಿ. ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಭ್ರಷ್ಟರಿಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ 3 IAS ಅಧಿಕಾರಿಗಳ ಮನೆ ಮೇಲೆ ದಾಳಿ ಮಾಡಿರುವ ಲೋಕಾಯುಕ್ತ ಅಧಿಕಾರಿಗಳು ಹಲವು ದಾಖಲೆಗಳನ್ನು ಪರಿಶೀಲನೆ ನಡೆಸಿದ್ದಾರೆ. IAS ಅಧಿಕಾರಿಗಳಾದ ವಾಸಂತಿ ಅಮರ್, ಟೌನ್ ಪ್ಲಾನಿಂಗ್ ಸಹಾಯಕ ನಿರ್ದೇಶಕ ಬಾಗ್ಲಿ ಮಾರುತಿ ಮತ್ತು BBMP ಕಾರ್ಯನಿರ್ವಾಹಕ ಯರ್ರಪ್ಪ ರೆಡ್ಡಿ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ಈ ಹಿಂದೆ ಈ 3 ಅಧಿಕಾರಿಗಳ ವಿರುದ್ಧ ಸರ್ಕಾರಿ ಜಮೀನು ಅಕ್ರಮವಾಗಿ ಬೇರೆಯವರ ಹೆಸರಿಗೆ ವರ್ಗಾವಣೆ ಮಾಡಿರೋ ಆರೋಪ ಕೇಳಿಬಂದಿತ್ತು. ಅದರಂತೆ SP ವಂಶಿ ಕೃಷ್ಣ ನೇತೃತ್ವದ ಟೀಮ್ ದಾಳಿ ಮಾಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಬೆಂಗಳೂರಿನ RT ನಗರದ BWSSP ಕಚೇರಿ ಬಳಿ ಇರುವಂತಹ ವಾಸಂತಿ ಅಮರ್ ನಿವಾಸದಲ್ಲಿ ಶೋಧ ಕಾರ್ಯ ನಡೆಸಿ ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರು ಹೆಚ್ಚುವರಿ DC ಆಗಿರುವ ವಾಸಂತಿ ಅಮರ್ ಸರ್ಕಾರಿ ಜಮೀನನ್ನ ಖಾಸಗಿ ವ್ಯಕ್ತಿಗಳಿಗೆ ಪರಬಾರೆ ಮಾಡಿರುವ ಆರೋಪ ಹೊತ್ತಿದ್ದಾರೆ. BBMP ಹಾಗೂ BDನಲ್ಲಿ ಕೆಲಸ ಮಾಡಿದಾಗ ಕೋಟಿ ವಂಚಿಸಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿತ್ತು. ಇದೀಗ ಲೋಕ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. IAS ಅಧಿಕಾರಿ ವಾಸಂತಿ ಅಮರ್ ಅವರ ನಿವಾಸದ ಮೇಲೆ ಲೋಕಾಯುಕ್ತ ದಾಳಿಯಾಗಿದೆ. RT ನಗರದಲ್ಲಿರುವಂತಹ ಇವರ ನಿವಾಸದ ಮೇಲೆ ಈಗ ಲೋಕಾಯುಕ್ತ ತಂಡ ಇದೀಗ ದಾಳಿಯನ್ನು ನಡೆಸಿದೆ. ಅಕ್ರಮ ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆಯಲ್ಲಿ ಇವತ್ತು ಬೆಳಿಗ್ಗೆ 6 ಗಂಟೆ ಸುಮಾರಿಗೆ
ವಾಸಂತಿ ಅಮರ್ ಅವರ ನಿವಾಸದ ಮೇಲೆ ದಾಳಿಯಾಗಿದೆ. ಬೆಂಗಳೂರಿನ ವಿಶೇಷ DC ಆಗಿರುವ ವಾಸಂತಿ ಅಮರ್ ಕೆ ರೈಡ್ನಲ್ಲಿ ಕೂಡ ಕೆಲಸವನ್ನು ಮಾಡ್ತಾಯಿದ್ರು. ಸರ್ಕಾರಿ ಜಮೀನು ಅಕ್ರಮವಾಗಿ ಬೇರೆಯವರ ಹೆಸರಿಗೆ ವರ್ಗಾವಣೆ ಮಾಡಿಕೊಟ್ಟಿದ್ದಾರೆ ಅನ್ನುವಂತಹ ಆರೋಪವನ್ನು ಹೊತ್ಕೊಂಡಿದ್ದಾರೆ. ಅದರ ಜೊತೆಗೆ BBMP ಹಾಗೂ BDAನಲ್ಲಿ ಕೂಡ ಕೋಟಿ ಹಣ ದೋಚಿದ್ದಾರೆ ಎಂಬ ಆರೋಪ ವಾಸಂತಿ ಅಮರ್ ಅವರ ಮೇಲೆ ಕೂಡ ಇದೆ. ಇವರು BDAನಲ್ಲಿ ಕಾರ್ಯದರ್ಶಿಯಾಗಿ ಕೂಡ ಕೆಲಸವನ್ನು ಮಾಡಿದರು. ಜೊತೆಗೆ ಬೆಂಗಳೂರು ಹೆಚ್ಚುವರಿ DC ಆಗಿ ಕೂಡ ಕೆಲಸವನ್ನು ನಡೆಸಿದರು. ಕೋಲಾರ, ಚಿಕ್ಕಬಳ್ಳಾಪುರ, ಗೌರಿಬಿದನೂರು ಸೇರಿ ಬೇರೆ ಕಡೆ ಕೂಡ ಕೋಟಿಗಟ್ಟಲೆ ಹಣವನ್ನು ಮಾಡಿದ್ದಾರೆ ಅಕ್ರಮವಾಗಿ ಅನ್ನುವಂಥ ಆರೋಪ ಕೂಡ ಇದೆ. ಈಗಾಗಲೇ 4 ರಿಂದ 6 ಸಿಬ್ಬಂದಿಗಳು ಈಗ ದಾಖಲೆಗಳ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಅವರ ಪತಿ ರಿಯಲ್ ಎಸ್ಟೇಟು ಜೊತೆಗೆ ಒಂದಿಷ್ಟು ಬೇರೆ ಬಿಸ್ನೆಸ್ಸನ್ನು ಕೂಡ ನಡೆಸ್ತಾ ಇದ್ದರು. ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳ ಪರಿಶೀಲನೆ ಕೂಡ ಆಗ್ತಾ ಇದೆ. ಮನೆಯಲ್ಲಿರುವಂತಹ ಚಿನ್ನದ ಬಗ್ಗೆ ಕೂಡ ಇದೀಗ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಪೂರಕವಾಗಿರುವಂತಹ ದಾಖಲೆಗಳ ಪರಿಶೀಲನೆ ಕೂಡ ಆಗ್ತಾ ಇದೆ. ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ 3 ಆಫೀಸರ್ಸ್ ಮೇಲೆ 14 ಪ್ಲೇಸಸಲ್ಲಿ 2 ಕೇಸಲ್ಲಿ ಕಂಪ್ಲೀಟ್ ಬೆಂಗಳೂರು, ಒಂದು ಕೇಸಲ್ಲಿ ಮಾತ್ರ ಬಳ್ಳಾರಿಯಲ್ಲಿ ಕೂಡ ಒಂದು 3 ಜಾಗಗಳಲ್ಲಿ ಆಯಿತು. ಸೊ ಬೆಳಗ್ಗೆ 6:20 ಕಂಟಿನ್ಯೂಸ್ ಆಗಿ ಸರ್ಚ್ ಮಾಡ್ತಾ ಇದ್ದೇವೆ. ಸುಮಾರು ಡಾಕ್ಯುಮೆಂಟ್ಸು ಎಲ್ಲ ಕಡೆ ಸಿಕ್ಕಿದ್ದಾವೆ. ಸೊ ತುಂಬ ಸಮಯ ತಗೊಳ್ಳುತ್ತೆ. ಈ 3ರಲ್ಲಿ ಒಬ್ಬ ಆಫೀಸರು ಸ್ಪೆಷಲ್ ಡೆಪ್ಯೂಟಿ ಕಮಿಷನರ್ ಕೆ ರೈಡ್, ಇನ್ನೊಬ್ಬರು ಆಫೀಸರು ಅಸಿಸ್ಟೆಂಟ್ ಡೈರೆಕ್ಟರ್ ಸಿಟಿ ಆ್ಯಂಡ್ ರೂರಲ್ ಪ್ಲ್ಯಾನಿಂಗ್ ಡಿಪಾರ್ಟ್ಮೆಂಟ್ ನಗರಾಭಿವೃದ್ಧಿ ಇಲಾಖೆ, ಮತ್ತೊಬ್ಬರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ BBMP. ಸೊ ಆ ಕೇಸಲ್ಲಿ ಆಲ್ರೆಡಿ 10 ಲಕ್ಷ ಟ್ರ್ಯಾಪಲ್ಲಿ ಅವರು ಸಿಕ್ಕಾಕೊಂಡಿರ್ತಾರೆ ರೀಸೆಂಟಾಗಿ. ಸೊ ಅವ್ರ ಮೇಲೆ ಕೂಡ ನಾವು ಈ ಡಿಸ್ಪ್ರೊಪೋರ್ಷನೇಟ್ ಅಸೆಸ್ ಕೇಸು ರಿಜಿಸ್ಟರ್ ಮಾಡಿ ಸುಮಾರು ತನಿಖಾ ತಂಡಗಳು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಮೈಸೂರು ಹಾಗೂ ರಾಮನಗರದಲ್ಲೂ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಮೈಸೂರು ಮಹಾನಗರ ಪಾಲಿಕೆ ಉಪವಿಭಾಗಾಧಿಕಾರಿ ಹಾಗೂ ಕೌಶಲ್ಯಾಭಿವೃದ್ಧಿ ಇಲಾಖೆ ಜಂಟಿ ನಿರ್ದೇಶಕರ ಮನೆ ಮೇಲೆ ದಾಳಿಯಾಗಿದೆ. ಸಿದ್ಧಾರ್ಥ ಬಡಾವಣೆಯಲ್ಲಿರುವ ವೆಂಕಟರಾಮ್ ಮನೆಗೆ ಎಂಟ್ರಿ ಕೊಟ್ಟ ಅಧಿಕಾರಿಗಳು ಇಂಚಿಂಚು ತಲಾಶ್ ನಡೆಸಿದ್ದಾರೆ. ಆದಾಯಕ್ಕೂ ಮೀರಿ ಆಸ್ತಿಗಳಿಗೆ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಇತ್ತ ಮೈಸೂರಿನ ಸಾತಗಳ್ಳಿ JP ನಗರದ ಮಂಜುನಾಥ್ ನಿವಾಸದ ಮೇಲೂ ಕೂಡ ದಾಳಿಯಾಗಿ ಮಹತ್ವದ ದಾಖಲೆಗಳನ್ನು ಪರಿಶೀಲನೆ ನಡೆಸಿದ್ದಾರೆ. ರಾಮನಗರ ಜಿಲ್ಲಾಸ್ಪತ್ರೆ ಮೇಲೆ ರೇಡ್ ಮಾಡಿ ಆಡಳಿತ ವಿಭಾಗದ ಲೆಕ್ಕಪತ್ರ ಪರಿಶೀಲನೆ ನಡೆಸಿದರು. ಜಿಲ್ಲಾಸ್ಪತ್ರೆಯ ಲೆಕ್ಕಪತ್ರ ವಿಭಾಗದಲ್ಲಿ ಅವ್ಯವಹಾರ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ DYSP ಶಿವಪ್ರಸಾದ್ ಹಾಗೂ ರಾಜೇಶ್ ನೇತೃತ್ವದಲ್ಲಿ ದಾಳಿ ಪರಿಶೀಲನೆ ಆಗಿದೆ. ಅತ್ತ ತುಮಕೂರಿನ KIADB ಕಚೇರಿ ಮೇಲೆ 5-6 ಲೋಕಾಯುಕ್ತ ಅಧಿಕಾರಿಗಳ ತಂಡ ದಾಳಿ ಮಾಡಿದೆ. ಕಳೆದ 1 ತಿಂಗಳ ಹಿಂದಷ್ಟೇ ತುಮಕೂರಿನ KIADB ಕಚೇರಿಗೆ ಬಂದಿರುವ AW ರಾಜೇಶ್ ವಿರುದ್ಧ ಅಕ್ರಮ ಆಸ್ತಿಗಳಿಗೆ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ದಾಳಿ ನಡೆಸಿ ಅಧಿಕಾರಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ಮೂಲದ AW ರಾಜೇಶ್ ಬೆಂಗಳೂರಿನ ಕೋರಮಂಗಲದಲ್ಲಿ ವಾಸ ಇದ್ರು. ಪ್ರತಿದಿನ ಬೆಂಗಳೂರಿನಿಂದ ತುಮಕೂರಿಗೆ ಅಪ್ ಅಂಡ್ ಡೌನ್ ಮಾಡ್ತಾ ಇದ್ರು. ಬೆಂಗಳೂರಿನ ಕೋರಮಂಗಲ ನಿವಾಸದಲ್ಲೇ ರಾಜೇಶ್ನ ಲೋಕ ಅಧಿಕಾರಿಗಳು ಲಾಕ್ ಮಾಡಿದ್ದಾರೆ. ಇನ್ನು ಬೀದರ್ನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಸುನಿಲ್ ಕುಮಾರ್ ಚಂದ್ರಪ್ರಭಾ ನಿವಾಸದ ಮೇಲೆ ದಾಳಿ ಮಾಡಲಾಗಿದೆ. ಒಟ್ಟಾರೆ ಭ್ರಷ್ಟ ಅಧಿಕಾರಿಗಳಿಗೆ ಬೆಳ್ಳಂಬೆಳಗ್ಗೆ ಶಾಕ್ ಕೊಟ್ಟಿದ್ದಾರೆ. ಅಧಿಕಾರಿಗಳ ಚಿನ್ನದ ಖಜಾನೆ ನೋಡಿ ಲೋಕಾಯುಕ್ತ ಟೀಮ್ ದಂಗಾಗಿ ಹೋಗಿರೋದು ಸತ್ಯ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.